ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ನೂತನ ಸಚಿವರಿಗೆ ಇವತ್ತೇ ಖಾತೆಗಳ ಹಂಚಿಕೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ರಾತ್ರಿಯ ಒಳಗಾಗಿ ಖಾತೆ ಹಂಚಿಕೆಯಾಗುವಂತ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿವರೆಗೂ ಸಭೆಯನ್ನ ನಡೆಸಿರ್ತಾರೆ ಡಿಕೆ ಶಿವಕುಮಾರ್. ಖಾತೆ ಹಂಚಿಕೆ ಸಂಬಂಧ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಕೊನೆ ಹಂತದ ಚರ್ಚೆ ಮಾಡಿ ಹಂಚಿಕೆ ಕಾರ್ಯ ಫುಲ್ಫಿಲ್ ಆಗುತ್ತೆ ಅಂತೇಳಿ ತಿಳಿದು ಬರ್ತಾರೆ. ಸೊ ಸದ್ಯ ಬೆಂಗಳೂರಿನಲ್ಲಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಈ ವಿಚಾರವಾಗಿ ಮಾತುಕತೆ ಆಗುತ್ತೆ. ಖಾತೆ ಹಂಚಿಕೆ ಆದರೂ ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆ ಇದೆ. ಹೀಗಾಗಿ ಯಾರಿಗೆ ಯಾವುದೇ ಖಾತೆಯನ್ನ ನೀಡಿದ್ರು ಕಾರ್ಯನಿರ್ವಹಿಸಬೇಕು ಅಂತ ಸಚಿವರುಗಳಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅಂತ ಹೇಳಿ ತಿಳಿದು ಬರ್ತಾರೆ. ಇಪ್ಪತ್ತು ಮಂದಿ ಸಚಿವರ ಪದಗ್ರಹಣ ಆಗಬೇಕಾಗಿತ್ತು. ಆದರೆ 19 ಮಂದಿ ಸಚಿವರ ಪದಗ್ರಹಣ ಆಗಿದೆ. ಬಟ್ ಖಾತೆ ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈಗ ಆಲ್ರೆಡಿ ಮೊದಲ ಹಂತದಲ್ಲಿ ಆದಂಥ 13 ಸಚಿವರುಗಳಿಗೆ ಸಂಬಂಧಪಟ್ಟಂಗೆ ಕೆಲವರು ಹೆಚ್ಚುವರಿ ಖಾತೆಗಳನ್ನೆಲ್ಲ ನಿಭಾಯಿಸ್ತಾ ಇದ್ದಾರೆ. ಸೊ ಅಂಥವರಿಂದ ಇವ್ರುಗಳಿಗೆಲ್ಲ ಶಿಫ್ಟ್ ಮಾಡೋದು, ಮುಖ್ಯಮಂತ್ರಿಗಳ ಬಳಿ ಇರುವಂಥ ಹೆಚ್ಚುವರಿ ಖಾತೆ ಅದನ್ನೆಲ್ಲ ಹಂಚಿಕೆ ಮಾಡುವಂಥ ಕೆಲಸ ಆಗುತ್ತೆ. ಈಗ ವಿಚಾರ ಅಂತಂದರೆ ಒಂದು ಕಡೆ ನನಗೆ ಸಚಿವಗಿರಿ ಸಿಕ್ಕಿಲ್ಲ ಅನ್ನುವಂಥದ್ದು ಅಸಮಾಧಾನ, ಅದಕ್ಕೆ ಸಂಬಂಧಪಟ್ಟಂಗೆ ಡಿನ್ನರ್ ಪಾಲಿಟಿಕ್ಸ್ ಇದೆಲ್ಲ ಶುರು ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಸಚಿವಗಿರಿ ಸಿಕ್ಕಂಥವ್ರು ಖಾತೆ ವಿಚಾರವಾಗಿ ಖ್ಯಾತೆ ತೆಗೆದ್ರು ಆಶ್ಚರ್ಯ ಇಲ್ಲ. ಅದರಲ್ಲೂ ಕೂಡ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ತಮ್ಮ ಪಟ್ಟಿ ಸರಿಯಾಗಿ ಫೈನಲೈಸ್ ಮಾಡಿಲ್ಲ ಅನ್ನುವಂಥದ್ದೆಲ್ಲ ಬೇಸರ ಹೊಂದಿದ್ದಾರೆ. ಆ ಕಾರಣಕ್ಕಾಗಿಯೇ ತಾವು ಯಾರು ಆಯ್ಕೆ ಆಗಿದ್ರೆ ಅಥವಾ ತಾವು ಯಾರಿಗೆ ಶಿಫಾರಸು ಮಾಡಿದ್ದೀವಿ ಅವ್ರುಗಳಿಗೆ ಏನಾದ್ರು ಸರಿಯಾದಂಥ ಖಾತೆ ಸಿಗದೆ ಹೋದರೆ ಆ ಕಡೆ ಮತ್ತೆ ಅಸಮಾಧಾನ ಭುಗಿಲೇಳುವಂಥ ಚಾನ್ಸಸ್ ಇದೆ. ಈ ಕಾರಣಕ್ಕಾಗಿಯೇ ಖಾತೆ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಅಸಮಾಧಾನಿತರು ಯಾರು ಆಗಬಾರ್ದು. ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಹಾಗೆ ಅವ್ರು ಹೊಂದಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಇದೇ ಸಂದರ್ಭದಲ್ಲಿ ಗುಪ್ತು ಮಾತುಕತೆ ಆಗ್ತಾ ಇದ್ದಂಥದ್ದಿದೆಯಲ್ಲ, ಇದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಇಬ್ರು ಮಾತುಕತೆಯನ್ನ ನಡೆಸ್ತಾ ಇದ್ರು. ವಿಧಾನಸೌಧದಿಂದ ಸಿಎಂ ಡಿಕೆ ಶಿವಕುಮಾರ್ ಹೊರಟಿರ್ತಾರೆ. ಕೆಂಗಲ್ ಗೇಟ್ ಬಳಿ ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಿಗ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಈ ಸಂದರ್ಭದಲ್ಲಿ ಅವರು ಪ್ರತ್ಯೇಕ ಮಾತುಕತೆಯನ್ನ ನಡೆಸ್ತಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಹಳ ಅಸಮಾಧಾನ ಇದೆ. ಈ ಅಸಮಾಧಾನದ ನಡುವೆ ಇಬ್ಬರ ನಡುವೆ ನಡೆದಿರುವಂತ ಮಾತುಕತೆ ಇದೆಯಲ್ಲ, ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅದು ಏನು ಉಭಯ ಕುಶಲೋಪರಿಗೆ ಮಾತ್ರ ಸೀಮಿತ ಆದಂತ ಮಾತುಕತೆ ಅಲ್ಲ ಇದು. ನಿಮ್ಗಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಇಬ್ರು ಕೂಡ ಬಹಳ ದೂರ ತನಕ ಹೋಗಿ ಅಲ್ಲಿರುವಂಥ ಅಧಿಕಾರಿ ವರ್ಗ ಅಥವಾ ಸಿಬ್ಬಂದಿ ಅವ್ರಿಗಿಂತ ಸ್ವಲ್ಪ ದೂರ ಹೋಗಿ ಹೀಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರ ನಡವಳಿಕೆ ನೋಡಿದ್ರೆ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಬಹಳ ಆಪ್ತರಾಗಿದ್ದಂಥವ್ರು ಹಿಂದೆ. ಬಟ್ ಈಗ ಸಿದ್ದರಾಮಯ್ಯನವರು ಹಾಗೆ ಸತೀಶ್ ಜಾರಕಿಹೊಳಿ ಅವರ ಸಂಬಂಧ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಅದೇನು ಮುಚ್ಚಿಟ್ಟಿರುವ ಸಂಗತಿ ಅಲ್ಲ ಬಿಡಿ. ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಅವರ ಒಡನಾಟ, ಈ ತರಣ ಅಂತ ನಡವಳಿಕೆ, ಆಮೇಲೆ ಡಿ ಕೆ ಶಿವಕುಮಾರ್ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಾಣ್ತಾ ಇದ್ದ ಹಾಗೆ ಅವ್ರ ಬಳಿ ಬಂದು ಅವರಿದ್ದಲ್ಲೇ ಬಂದು ಮಾತುಕತೆ ಮಾಡೋದು ಅಥವಾ ಇಬ್ಬರು ಸ್ವಲ್ಪ ದೂರ ಹೋಗಿ ಮಾತುಕತೆ ನಡೆಸೋದು, ಇದೆಲ್ಲವೂ ಕೂಡ ಬದಲಾದಂಥ ರಾಜಕೀಯ ಚಿತ್ರಣ ಕಾಂಗ್ರೆಸ್ನಲ್ಲಿ ಏನೇನಾಗಿದೆ ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿತ್ತು ಅಥವಾ ಸಾಕ್ಷಿ ನುಡಿತಾ ಇದೆ.